ಜೈಲಿನಲ್ಲಿ ನಡೆದ ಅಕ್ರಮಗಳ ವಿಡಿಯೋ ಹರಿಬಿಟ್ಟವನನ್ನ ಕರೆದು ಸನ್ಮಾನ ಮಾಡಬೇಕು ಅಂತ ಹೇಳಿ ಧಾರವಾಡದಲ್ಲಿ ವಿಪಕ್ಷ ನಾಯಕ ಅರವಿಂದ್ ಬೆಲ್ಲದವರು ಹೇಳಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ನಡೆದ ಅಕ್ರಮಗಳ ವಿಚಾರದ ಕುರಿತು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ಜೈಲಲ್ಲಿ ಅನೇಕ ಕಡೆಗಳಲ್ಲಿ ಈ ರೀತಿ ಆಗ್ತಾ ಇದೆ. ದರ್ಶನ್ ಪ್ರಕರಣದಲ್ಲಿ ಕೋರ್ಟ್ ಇದನ್ನ ಗಮನಿಸಿತ್ತು. ಆದರೆ ಸರ್ಕಾರ ವಿಡಿಯೋ ಹರಿಬಿಟ್ಟವರ ಮೇಲೆ ಕ್ರಮಕ್ಕೆ ಮುಂದಾಗ್ತಾ ಇದೆ. ಜೈಲಿನಲ್ಲೂ ಕೂಡ ಪ್ರತಿ ಹುಟ್ಟಿನಲ್ಲೂ ಕೂಡ ಭ್ರಷ್ಟಾಚಾರ ಇದೆ. ಮದ್ಯದಲ್ಲೂ ಕೂಡ ಭ್ರಷ್ಟಾಚಾರ ನಿಮ್ಮದು. ಆದರೆ ನಿಮ್ಮ ಸತ್ಯ ಹೊರಗಡೆ ಬರುವಂಥದ್ದು ಬೇಡ. ಹೇಗೆ ಆದಾಯ ತೆರಿಗೆಯವರು ಬಹುಮಾನವನ್ನ ಕೊಡ್ತಾರೋ ಅದೇ ರೀತಿಯಾಗಿ ನೀವು ಕೂಡ ವಿಡಿಯೋ ಹರಿಬಿಟ್ಟವನನ್ನ ಕರೆದು ಸನ್ಮಾನ ಮಾಡಬೇಕು. ಅದನ್ನ ಬಿಟ್ಟು ನೀವು ಕಿರುಕುಳವನ್ನ ಕೊಟ್ರೆ ಹೇಗೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅರವಿಂದ್ ಬೆಲ್ಲದ್ ಕಿಡಿಕಾರಿದ್ದಾರೆ. ನೋಡ್ರಿ, ಇದು ಪರಪ್ಪನ ಅಗ್ರಹಾರದಲ್ಲಿ ಅಥವಾ ಬೇರೆ ಜೈಲುಗಳಲ್ಲಿ ಈ ರೀತಿ ಆಗ್ತಾ ಇರೋಂಥದ್ದು ಇವತ್ತು ಮೊದಲೆಲ್ಲ ಇದರಿಂದ ದರ್ಶನ್ ಕೇಸ್ದಾಗ ಕೂಡ ಹೈಕೋರ್ಟ್ ಅದ್ರ ಬಗ್ಗೆ ಅಬ್ಸರ್ವೇಷನ್ ಮಾಡಿತ್ತು. ಇವತ್ತೈತಲ್ಲ ಪೇಪರ್ದಲ್ಲಿ ಎಲ್ಲ ಬಂದೈತಿ. ಈ ವಿಡಿಯೋನ ಯಾರು ಹರಿಬಿಟ್ಟಾರ ಅವ್ರ ಮೇಲೆ ಪೊಲೀಸರು ಆಕ್ಷನ್ ತೊಗೊಳಕ್ ಅಂದ್ರ ಇವ್ರ ತಪ್ಪನ್ನ ಯಾರ ತೋರಿಸ್ತಾರಂತಂದ್ರ ಸರ್ಕಾರ ಅವ್ರ ಮೇಲೆ ಆಕ್ಷನ್ ತೊಗೊಳಕ್ ಹೊಂಟೈತಿ. ಇದು ಎಂತದ ನ್ಯಾಯ? ಯಾರವ ವಿಡಿಯೋ ಹರಿಬಿಟ್ಟಾನ ಅವ್ನ್ ಕರೆದು ಸನ್ಮಾನ ಮಾಡ್ಬೇಕು. ಅದನ್ನ ಬಿಟ್ಟು ಅವಂಗ ನೀವು ಕರೆದು ಅವಂಗ ಸೆಷನ್ನಾಗ ಅವ್ನ ಮೇಲೆ ಕೇಸ್ ಹಾಕ್ತೇವಂತ ಅವಂಗ ಹರಾಸ್ಮೆಂಟ್ ಮಾಡ್ತಾರಂತಂದ್ರ ನಿಮಗ ಸತ್ಯ ಹೊರಗೆ ಬರೋದು ಅವಶ್ಯಕತೆ ಇಲ್ಲ. ನೀವು ಜೈಲ್ನಲ್ಲೂ ಭ್ರಷ್ಟಾಚಾರ, ಹುಟ್ಟಿದಾಗೂ ಭ್ರಷ್ಟಾಚಾರ, ಸೇರಿಯದಲ್ಲಿನೂ ಭ್ರಷ್ಟಾಚಾರ, ಸತ್ತಾಗೂ ಭ್ರಷ್ಟಾಚಾರ, ಇದನ್ನ ನೀವು ಮಾಡ್ತಾ ಇದ್ದೀರಿ. ಹಾಗಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ, ಇದಕ್ಕೆ ಸಂಬಂಧಪಟ್ಟವ್ರ ಮೇಲೆ ಇಮಿಡಿಯೇಟ್ಲಿ ಅವ್ರನ್ನ ಡಿಸ್ಮಿಸ್ ಮಾಡುವಂತ ಕೆಲಸ ಮಾಡ್ರಿ. ಈ ರೀತಿ ಇನ್ಫಾರ್ಮೇಶನ್ ಯಾರು ಕೊಡ್ತಾರ ಅವ್ರಿಗೆ ನೀವು ಬಹುಮಾನ ಕೊಡುವಂಥದ್ದು ಮಾಡ್ರಿ. ಈಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಗದು ಯಾರ ಇನ್ಕಮ್ ಟ್ಯಾಕ್ಸ್ ತಪ್ಪಿಸಿದವ್ರ ಮೇಲೆ ಇನ್ಫಾರ್ಮೇಶನ್ ಕೊಟ್ರ ಅವ್ರಿಗೆ ಇನ್ಸೆಂಟಿವ್ ಕೊಡ್ತಾರ. ಆ ರೀತಿ ಜೈಲಿನಲ್ಲಿ ಆಗ್ತಿರುವಂತ ತಪ್ಪುಗಳು ಅಥವಾ ಸರ್ಕಾರದಲ್ಲಿ ಆಗ್ತಿರುವಂತ ತಪ್ಪುಗಳನ್ನ ಯಾರಾದ್ರೂ ಎತ್ತಿ ತೋರಿಸಿದ್ರ ಅವ್ರಿಗೆ ಬಹುಮಾನ ಕೊಡದ್ಬಿಟ್ಟು ಅವ್ರನ್ನ ಹರಾಸ್ಮೆಂಟ್ ಮಾಡುವಂತ ಕೆಲಸ ಸರ್ಕಾರ ಮಾಡಬಾರ್ದು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.